Good morning, students. Today we are going to start new chapter, that is accounting for professionals. We have already studied accounting for non-trading concerns. We should know that accounting for professionals is also a chapter relating to accounting for non-trading concerns, because there are two types of non-trading concerns. ಎರಡು ವಿಧದ ನಾನ್ ಟ್ರೇಡಿಂಗ್ ಕನ್ಸರ್ನ್ಸ್ ಅನ್ನು ನಾವು ಕಾಣಬಹುದು. ಯಾವುದೆಲ್ಲ ಅಂದ್ರೆ, ಒಂದು ನಾನ್ ಟ್ರೇಡಿಂಗ್ ಕನ್ಸರ್ನ್ಸ್ ಒಂದು ಟೈಪ್ ಇದೆ. ಯಾವುದಂದ್ರೆ ಕನ್ಸರ್ನ್ಸ್ ವಿದೌಟ್ ಪ್ರಾಫಿಟ್ ಮೋಟಿವ್, ಇನ್ನೊಂದು ಕನ್ಸರ್ನ್ಸ್ ವಿತ್ ಪ್ರಾಫಿಟ್ ಮೋಟಿವ್ ಅಂತ ಇದೆ. Educational institutions, sports club, trade unions, charitable institutions, temple, masjid, etc. are concerns without profit motive. But at the same time, professionals such as medical practitioners, lawyers, chartered accountants, architects, etc. are the concerns with profit motive. ಇದು ಈ ರೀತಿ ಎರಡಿದೆ. ನಾವಿಲ್ಲಿ ಕಲಿಯುವಂಥದ್ದು ಸೆಕೆಂಡ್ ಟೈಪ್, ಕನ್ಸರ್ನ್ಸ್ ವಿತ್ ಪ್ರಾಫಿಟ್ ಮೋಟಿವ್. ಅಕೌಂಟಿಂಗ್ ಫಾರ್ ಪ್ರೊಫೆಷನಲ್ ಅಂತ ಹೇಳುವಾಗ ಪ್ರೊಫೆಷನಲ್ಸ್ ನಾನ್ ಟ್ರೇಡಿಂಗ್ ಬಿಸ್ನೆಸ್ ಮಾಡ್ತಾರೆ, ಬಟ್ ದೇ ಆರ್ ವಿತ್ ಪ್ರಾಫಿಟ್ ಮೋಟಿವ್. ಅಕೌಂಟ್ಸ್ ಬೈ ಪ್ರೊಫೆಷನಲ್ ಪೀಪಲ್, ಈ ಪ್ರೊಫೆಷನಲ್ ಪೀಪಲ್ ಹೇಗೆ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ ಎಂಬ ಬಗ್ಗೆ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದೇನೆ ಇಲ್ಲಿ. ಸಿ ಹಿಯರ್, ಪ್ರೊಫೆಷನಲ್ಸ್ ಅಂತ ಹೇಳುವಾಗ ಡಾಕ್ಟರ್ಸ್, ಸರ್ಜನ್ಸ್, ಲಾಯರ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್, ಆಡಿಟರ್ಸ್, ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಸ್, they are all called as account professionals. They keep their accounts on cash receipt basis. ಹಣ ಬಂದ್ರೆ ರೆಕಾರ್ಡ್ ಮಾಡ್ತಾರೆ, ಹಣ ಪೇಮೆಂಟ್ ಮಾಡಿದ್ರೆ ರೆಕಾರ್ಡ್ ಮಾಡ್ತಾರೆ. ಅಕ್ರೂವಲ್ ಸಿಸ್ಟಮ್ ಸಾಮಾನ್ಯವಾಗಿ ಅಲ್ಲಿ ಇರುವುದಿಲ್ಲ. So there are two types of keeping accounts. We know that mercantile system and mercantile system ಮತ್ತು ಕ್ಯಾಶ್ ಸಿಸ್ಟಮ್ ಅಂತ ಹೇಳಿ. ಮರ್ಕಂಟೈಲ್ ಸಿಸ್ಟಮ್ ಅಂತ ಹೇಳುವಾಗ ಅದಕ್ಕೆ ನಾವು ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ, ಇಟ್ ಈಸ್ ಏನಂದ್ರೆ ಅಕ್ರೂವಲ್ ಸಿಸ್ಟಮ್ ಅಂತಲೂ ಅದಕ್ಕೆ ಹೇಳ್ಬಹುದು. ಅಕ್ರೂವಲ್ ಸಿಸ್ಟಮ್ ಅಂತಲೂ ಅದಕ್ಕೆ ಸಾಮಾನ್ಯವಾಗಿ ಹೇಳಲಾಗ್ತದೆ. ಅಕ್ರೂವಲ್ ಸಿಸ್ಟಮ್ ಅಂತ ಹೇಳುವಾಗ ಅಲ್ಲಿ ರಿಸೀಟ್ ಹಣ ಬಂದ್ರು ಬರದಿದ್ರು ಯಾವಾಗ ಡ್ಯೂ ಆಗ್ತದೋ ಆವಾಗ ನಾವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅದನ್ನ ಅಕೌಂಟ್ಸ್ ಅನ್ನ ಅಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾವು ಅಕ್ರೂವಲ್ ಸಿಸ್ಟಮ್ ಅಂತ ಸಾಮಾನ್ಯವಾಗಿ ಕರೀತೇವೆ. ಓಕೆ, ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಷನ್ ಮಾಡಿದೆ. ಮತ್ತೆ ಇನ್ ಕೇಸ್ ಆಫ್ ಪ್ರೊಫೆಷನಲ್ ಮೆನ್, ಇವರು ಏನಂದ್ರೆ ಸಾಮಾನ್ಯವಾಗಿ ಮರ್ಕಂಟೈಲ್ ಸಿಸ್ಟಮ್ ಫಾಲೋ ಮಾಡೋದಿಲ್ಲ, ಕ್ಯಾಶ್ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ. ಸೊ ಕ್ಯಾಶ್ ಸಿಸ್ಟಮ್ ಅಂದ್ರೆ ಕ್ಯಾಶ್ ಬಂದ್ರೆ ಎಂಟ್ರಿ ಮಾಡೋದು, ಕ್ಯಾಶ್ ಬರೋದಿದ್ರೆ ಎಂಟ್ರಿ ಮಾಡೋದಿರೋದು. ಮರ್ಕಂಟೈಲ್ ಸಿಸ್ಟಮ್ ಅಂದ್ರೆ ಅಕ್ರೂವಲ್ ಸಿಸ್ಟಮ್, ವೆದರ್ ಕ್ಯಾಶ್ ಇಸ್ ರಿಸೀವ್ಡ್ ಆರ್ ನಾಟ್, ಇಟ್ ವಿಲ್ ಬಿ ರೆಕಾರ್ಡೆಡ್. ಕ್ಯಾಶ್ ರಿಸೀವ್ ಆದ್ರೂ ರಿಸೀವ್ ಆಗಿದೆ, ಇದು ಟ್ರಾನ್ಸಾಕ್ಷನ್ ಆದ್ರೆ ಸಾಕು, ಅದನ್ನ ರೆಕಾರ್ಡ್ ಮಾಡ್ತೇವೆ. But in cash system, it is not like that. Only when we receive the cash, it is treated as a real transaction and we record the transactions in the books of account. So, in case of professional men and doctors, engineers, lawyers, credit transaction is very low. Credit transaction is very usually small. So, it is not necessary to have elaborate mercantile system. Ali tumba mercantile system namage agatya barudilla anta helbodu. Okay. ಇನ್ನು ನೋಡೋದಾದ್ರೆ ಅಕೌಂಟ್ಸ್ ಅನ್ನ ಇನ್ನೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಂದ್ರೆ, ಎ ಪ್ರೊಫೆಷನಲ್ ಮ್ಯಾನ್ ರೆಕಾರ್ಡ್ ದ ಟ್ರಾನ್ಸಾಕ್ಷನ್ ಫಾರ್ ಟೂ ಪರ್ಪಸಸ್. ಸಾಮಾನ್ಯವಾಗಿ ಪ್ರೊಫೆಷನಲ್ ಮ್ಯಾನ್ ಏನ್ ಮಾಡ್ತಾರೆ ಅಂದ್ರೆ ಅಕೌಂಟ್ಸ್ ಟ್ರಾನ್ಸಾಕ್ಷನ್ ಅನ್ನ ಎರಡು ಉದ್ದೇಶಕ್ಕೆ ಬೇಕಾಗಿ ಮಾಡ್ತಾರೆ. ಎರಡು ಉದ್ದೇಶಕ್ಕೆ ಬೇಕಾಗಿ ಅಕೌಂಟಿಂಗ್ ಬುಕ್ಸ್ ಅನ್ನ ಬರೀತಾರೆ. ಅದು ಯಾವುದು ಅಂತ ನಾವು ನೋಡೋಣ. There are two purposes for which they write the accounts. One, to record all the income and expenses. ಏನನ್ನ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಅನ್ನ ರೆಕಾರ್ಡ್ ಮಾಡಲಿಕ್ಕೆ. ಇನ್ನೊಂದು ಏನಂದ್ರೆ ಟು ascertain the professional income. ಪ್ರೊಫೆಷನಲ್ ಇನ್ಕಮ್ ಇದೆಯಲ್ಲ, ಅವರಿಗೆ ಪ್ರೊಫೆಷನಲ್ ಇನ್ಕಮ್ ಎಷ್ಟು ಬಂತು ಅಂತ ಲೆಕ್ಕ ಮಾಡ್ತಾರೆ. ಇದಕ್ಕೆ ಬೇಕಾಗಿ ಮಾಡ್ತಾರೆ. ಇನ್ನು
they keep three types of accounts. One is cash book, other one is stock register, and third one is receipts and payments, receipts and expenditure account. Payments account ಅಲ್ಲ, receipts and expenditure account ಅಂತ ಇಲ್ಲಿ ಹೇಳ್ತೇವೆ ನಾವು, ಅಥವಾ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳ್ಬೋದು. ಇಲ್ಲಿ ರಿಸೀಟ್ ಅಂತ ಇದೆಯಲ್ಲ, ಇದರ ಮೇಲೆ ಈಗ ನಾವು ಕೆಲವೊಮ್ಮೆ ಇನ್ಕಮ್ ಅಂತ ಹೇಳಿದ್ರು ತಪ್ಪಾಗುದಿಲ್ಲ. ಬಟ್ ಇಲ್ಲಿ ನಾವು ಯಾಕೆ ಹೇಳ್ತೇವೆ ಅಂದ್ರೆ, ಇನ್ಕಮ್ ಅಲ್ಲಿ ಇವರು ಎಕ್ರೂವಲ್ ಸಿಸ್ಟಮ್ ಅನ್ನ ಫಾಲೋ ಮಾಡುವುದಿಲ್ಲ, ಕ್ಯಾಶ್ ಸಿಸ್ಟಮ್ ಅನ್ನು ಫಾಲೋ ಮಾಡ್ತಾರೆ. ಆದ್ರೆ ಪೇಮೆಂಟ್ ಮಾಡುವ ವಿಷಯದಲ್ಲಿ ಎಕ್ರೂವಲ್ ಸಿಸ್ಟಮ್ ಫಾಲೋ ಮಾಡ್ತಾರೆ. ಹಾಗಾಗಿ ಎಕ್ಸ್ಪೆಂಡಿಚರ್ ಅಂತ ಬರೀತೇವೆ, ಪೇಮೆಂಟ್ ಅಂತ ಬರೆಯುವ ಮೊದಲು. ಅರ್ಥ ಆಯ್ತಲ್ಲ? ಅದಕ್ಕೆ ರಿಕಮೆಂಡ್. ಅದೇ ಕ್ವಶನ್ ಪೇಪರ್ ಅಲ್ಲಿ, ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಕೆಲವೊಮ್ಮೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೇಳ್ತಾರೆ. ಹಾಗಾಗಿ ದಟ್ ಇಸ್ ಆಲ್ಸೋ ಓಕೆ. ಓಕೆ, ಸೊ ನೆಕ್ಸ್ಟ್ ನೋಡುವ ಯಾವುದೆಲ್ಲ ಬುಕ್. ಒಂದನೇದಾಗಿ ಈಗ ಹೇಳಿದೆ ಕ್ಯಾಶ್ ಬುಕ್, ಸೆಕೆಂಡ್ ಒನ್ ಸ್ಟಾಕ್ ರಿಜಿಸ್ಟರ್, ಥರ್ಡ್ ಒನ್ ಏನು, ಥರ್ಡ್ ಒನ್ ಈಸ್ receipts and expenditure account. Okay, so we will see that one by one. First one nodi illi cash book ide, cash book. This is the principal book of account. This is the principal book of account. Idu pramukhavaadantaha ಒಂದು book of account ಇದು. Okay, idannu ನಾವು ಆ ರೀತಿ ಹೇಳಬಹುದು, because we record all the cash receipts and all cash payments concerning the professional. ಒಂದು ಪ್ರೊಫೆಷನ್ ಗೆ ಸಂಬಂಧಪಟ್ಟಂತಹ ಎಲ್ಲಾ ಅಕೌಂಟ್ಸ್ ಅನ್ನು ಅಲ್ಲಿ ನಾವು ಬರೆದಿರ್ತೇವೆ. ಓಕೆ, ಹಾಗಾಗಿ ನಾವು ಅದಕ್ಕೆ ಏನಂತ ಹೇಳ್ಬಹುದು ಅಂದ್ರೆ ಪ್ರಿನ್ಸಿಪಾಲ್ ಬುಕ್ಸ್ ಆಫ್ ಅಕೌಂಟ್ ಅಂತ ಹೇಳ್ಬಹುದು. ಓಕೆ, ಇದು ಸ್ಪೆಲ್ಲಿಂಗ್ PRINCIPAL, principal books of account. It records all the cash receipts, all the cash payments concerning the ಯಾರು professional ಗೆ ಸಂಬಂಧಪಟ್ಟಂತೆ ಎಲ್ಲಾ cash receipts ಮತ್ತು cash payment ಅನ್ನು ಬರೆಯುತ್ತೇವೆ. Cash book is summarized at the end of the year to know the receipts and payments under the various heads. ಕೊನೆಗೆ ವರ್ಷದ ಎಂಡಿಗೆ, ಒಂದು ಪೀರಿಯಡ್ ನ ಎಂಡಿಗೆ ಎಲ್ಲವನ್ನು ಸಮ್ಮರೈಸ್ ಮಾಡಿ ರಿಸೀಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನು ಮಾಡ್ತಾರೆ. ಇದು ಕ್ಯಾಶ್ ಬುಕ್ ಅಂತ. ಇದರಲ್ಲಿ ಕ್ಯಾಶ್ ಬುಕ್ ಅಲ್ಲಿ ಎಲ್ಲಾ ರಿಸೀಟ್ ಬರೆಯುವುದು, ಎಲ್ಲಾ ಪೇಮೆಂಟ್ ಬರೆಯುವುದು, ಕೊನೆಗೆ ಒಂದು ಪೀರಿಯಡ್ ಮಂತ್ಲಿ ಅಥವಾ ಆನ್ಯುವಲಿ ಅಥವಾ 3 months once in 3 months ಅದನ್ನು ಸಮ್ಮರಿ ಮಾಡಿ ರಿಸೀಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನು ಮಾಡಿ. ನೆಕ್ಸ್ಟ್ ಒನ್ is stock register for making a record of all the transactions, all the articles purchased and issued, that is sold, consumed and destroyed. ಯಾವುದೆಲ್ಲ ಪರ್ಚೇಸ್ ಮಾಡಿದ್ದೀರಿ, ಯಾವುದೆಲ್ಲ ಸೇಲ್ ಮಾಡಿದ್ದೀರಿ, ಅಥವಾ ಡೆಸ್ಟ್ರಾಯ್ ಕೆಲವೊಮ್ಮೆ ಯೂಸ್ ಮಾಡಿದಿರಬಹುದು, ಬಳಕೆ ಮಾಡಿದಿರಬಹುದು, ಅಥವಾ ಹಾಳಾದದನ್ನು ಡೆಸ್ಟ್ರಾಯ್ ಮಾಡಿರಬಹುದು, ಅದನ್ನು ರೆಕಾರ್ಡ್ ಮಾಡಬೇಕು. ಇದರ ಮೂಲಕ ನಾವು we can ascertain the closing stock. Next one is receipts and expenditure account to ascertain their net professional income. Net professional income ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇದನ್ನು ಮಾಡ್ತೇವೆ, partly based on the cash system and partly based on the accrual system. ಇದು ನಾನು ಈಗಾಗಲೇ ಹೇಳಿದ ಹಾಗೆ partly cash system, partly accrual system. Receipts ಅಲ್ಲ ಕ್ಯಾಶ್ ಸಿಸ್ಟಮ್ ಅಲ್ಲಿ, ಇನ್ಕಮ್ ಹಾಗೆ ನಾವು ರೆಕಾರ್ಡ್ ಮಾಡಿದ್ರೆ ಪೇಮೆಂಟ್ಸ್ ಅನ್ನ accrual system ಅಲ್ಲಿ ರೆಕಾರ್ಡ್ ಮಾಡ್ತೇವೆ. So cash system is followed for recording income. Accrual system is followed for recording the expenditure. So all expenses, outstanding expenses are taken into account. ಇಲ್ಲಿ ನೋಟ್ ಮಾಡಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನ ನಾವು ಲೆಕ್ಕಕ್ಕೆ ತೆಗಿತೇವೆ. ಸ್ಯಾಲರಿ ಕೊಡ್ಲಿಕ್ಕೆ ಬಾಕಿ ಇದ್ರೆ, ಪೇಮೆಂಟ್ ಮಾಡ್ಲಿಕ್ಕೆ ಬಾಕಿ ಇದ್ರೆ we will record it. But at the same time but outstanding incomes are ignored. ಯಾರಿಂದ ಆದ್ರೂ ಹಣ ಬರ್ಲಿಕ್ಕೆ ಇದ್ರೆ, ಒಬ್ಬ ಡಾಕ್ಟರ್ ಅವರಿಗೆ ಯಾವ್ದೋ ಕ್ಲೈಂಟ್ ಇಂದ ಅವರ ಪೇಷಂಟ್ ಇಂದ ಹಣ ಬರ್ಲಿಕ್ಕೆ ಬಾಕಿ ಆಗಿದೆ, ನಾಳೆ ಕೊಡ್ತೇನೆ ಅಂತ ಬಂದು ಹೋಗ್ತವ, ಮತ್ತೆ ಅವ್ನು ಕಾಣ್ಲಿಕ್ಕೆ ಕೆಲವೊಮ್ಮೆ ಅಲ್ವಾ, ಅದನ್ನ ತಿಂಗಳಗಟ್ಟಲೆ ಬ್ಯಾಲೆನ್ಸ್ ಶೀಟ್ ಡೇಟ್ನವರೆಗೆ ನಾವು ಬ್ಯಾಲೆನ್ಸ್ ಅಂತ ಇರುವುದಿಲ್ಲ ಯಾರು, ಅಲ್ಲಿ ಕ್ಯಾಶ್ ಸಿಸ್ಟಮ್ ಕೂಡ ಮಾಡಿ ಬರದಿದ್ರೆ ಮುಗೀತು, ಇನ್ಕಮ್ ಇಲ್ಲ. ಅದೇ ರೀತಿ ಅದೇ ಡಾಕ್ಟರ್ ಅಲ್ಲಿ ಏನಾದ್ರು ಐಟಮ್ಸ್ ಪರ್ಚೇಸ್ ಮಾಡಿರ್ಬೋದು, ಅದರ ಹಣ ಕೊಡದೇ ಇರ್ಬೋದು, ಆದ್ರೆ ಅವನು ಮುಂದಕ್ಕೆ ಕೊಡ್ಲೇಬೇಕಾಗ್ತದೆ. ಹಾಗಾಗಿ ಅವರು accrual system ಅನ್ನ ಅಲ್ಲಿ ಫಾಲೋ ಮಾಡ್ತಾರೆ ಪೇಮೆಂಟ್ ನಲ್ಲಿ. ಸೊ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಆರ್ ಕನ್ಸಿಡರ್ಡ್ ಆಸ್ ಇನ್ಕಮ್ ಓನ್ಲಿ ವೆನ್ ಇಟ್ ಈಸ್ ಆಕ್ಚುಲಿ ರಿಸೀವ್ಡ್. ಯಾವಾಗ ಇನ್ಕಮ್ ಬಂದಿದೆ ಆವಾಗ ಮಾತ್ರ ನಾವು ಇನ್ಕಮ್ ಅನ್ನು ರೆಕಾರ್ಡ್ ಮಾಡ್ತೇವೆ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂತ ನೋಡುದಿಲ್ಲ. ಸೊ ಪ್ರೊಫೆಷನಲ್ ಪೀಪಲ್ ಏನ್ ಮಾಡ್ತಾರೆ, ದೇ ಪ್ರಿಪೇರ್ ಕ್ಯಾಶ್ ಬುಕ್, ದೆನ್ ಫ್ರಮ್ ದ ಕ್ಯಾಶ್ ಬುಕ್ ದೇ ಪ್ರಿಪೇರ್ ರಿಸೀಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್, ಫ್ರಮ್ ರಿಸೀಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ದೇ ಪ್ರಿಪೇರ್ ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇದಕ್ಕೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳ್ಬಹುದು, but better call as the receipts and expenditure account because the receipts are recorded on cash basis. Surplus of receipt over expenditure is transferred to capital account.
ಸರ್ಪ್ಲಸ್ ಬಂದ್ರೆ, ಲಾಭ ಬಂದ್ರೆ ಅದನ್ನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಸಾರಿ ಇದರಲ್ಲಿ ಯಾವುದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಕ್ಯಾಪಿಟಲ್ಗೆ ಆಡ್ ಮಾಡಬೇಕು, ಅಂದ್ರೆ ಲೆಡ್ಜರ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ಗೆ ಆಡ್ ಮಾಡಬೇಕು, ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಫೈನಲಿ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. ಸೊ ಇಗ್ನೋರ್, ಇಲ್ಲಿ ಪಾಯಿಂಟ್ ಈಗ ಹೇಳಿದ್ದೆ, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಇಗ್ನೋರ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ವೈಲ್ ಪ್ರಿಪೇರಿಂಗ್ ದ ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಇದೆ, ಈಗ ಹೇಳಿದ ಒಂದು ಮೆಥಡ್ ಆಯ್ತು. ಇನ್ನೊಂದು ಮೆಥಡ್ ಏನಂದ್ರೆ ಆಡ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಟು ದ ಕ್ರೆಡಿಟ್ ಆಫ್ ದ ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಒಂದು ಆಲ್ಟರ್ನೇಟಿವ್ ಮೆಥಡ್, ಇನ್ನೊಂದು ವಿಧಾನ ಅಂತ ಹೇಳ್ಬಹುದು. ಏನಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಇನ್ಕಮ್ ಸೈಡ್ ಅಲ್ಲಿ ನಾವು ಏನು ಮಾಡಬಹುದು ಅಂದ್ರೆ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಇನ್ಕಮ್ ಸೈಡ್ ಅಲ್ಲಿ ನಾವು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅನ್ನ ಆಡ್ ಮಾಡಬಹುದು. ಮತ್ತೆ ಡೆಬಿಟ್ ಸೈಡ್ ಅಲ್ಲಿ ಅದೇ ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇದೆಲ್ಲ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಂತ ಕರಿಬಹುದು. ಅದನ್ನ ಈ ಮೆಥಡ್ ಫಾಲೋ ಮಾಡಬಹುದು. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಥವಾ ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ಮಾಡ್ತೇವೆ ನಾವು, ಕ್ರೆಡಿಟ್ ಸೈಡ್ ಅಲ್ಲಿ ವಿ ರೈಟ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್. ಏನಾದ್ರೂ ಬರ್ಲಿಕ್ಕಿದ್ರೆ ಅದನ್ನು ಬೆರೆಯುವಂಥದ್ದು. ಮತ್ತೆ ಅದಕ್ಕೆ ಬೇಕಾಗಿ ಡೆಬಿಟ್ ಸೈಡ್ ಅಲ್ಲಿ ಇನ್ನೊಂದು ಪ್ರೊವಿಷನ್ ಮಾಡುದು. ಆಗ ಡೆಬಿಟ್ ಕ್ರೆಡಿಟ್ ಆಗುವಾಗ ನಿಲ್ಲಾಯ್ತದೆ. ಡೆಬಿಟ್ ಸೈಡ್ ಅಲ್ಲಿ ಪ್ರೊವಿಷನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂತ ಮಾಡುದು ಅಲ್ವಾ. ನಂತರ ಅಗೇನ್ ಥರ್ಡ್ ಪಾಯಿಂಟ್ ನೋಡಿ, ಶೋ ಆಸ್ ಅನ್ ಅಕ್ರೂಡ್ ಇನ್ಕಮ್ ಆನ್ ದ ಅಸೆಟ್ ಸೈಡ್. ಅಕ್ರೂಡ್ ಇನ್ಕಮ್ ಅಂತ ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರೆದ್ರೆ ಅದನ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಗೇನ್ ನಾವು ಎಲ್ಲಿ ಅಸೆಟ್ ಸೈಡ್ ಅಲ್ಲಿ ಅಸೆಟ್ ಆಗಿ ತೋರಿಸಬೇಕು, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಕ್ರೂಡ್ ಇನ್ಕಮ್ ಅಂತ ಹೇಳಿ. ಅದನ್ನು ತೋರಿಸಿದ್ರೆ ಮತ್ತೆ ಲಯಬಿಲಿಟಿ ಸೈಡ್ ಅಲ್ಲಿ ಇನ್ನೊಂದು ತೋರಿಸಬೇಕು, ಇಲ್ಲಾಂದ್ರೆ ಟ್ಯಾಲಿ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ದ ಸೇಮ್ ಅಮೌಂಟ್ ಈಸ್ ಡಿಡಕ್ಟೆಡ್ ಫ್ರಮ್ ದ ಅಕ್ರೂಡ್ ಇನ್ಕಮ್ ಆನ್ ದ ಲಯಬಿಲಿಟಿ ಸೈಡ್ ಅಲ್ಲಿ ಬೇಡ, ಕ್ರೆಡಿಟ್ ಅಸೆಟ್ ಸೈಡ್ ಅಲ್ಲಿ ನೋಡಿ, ಸೇಮ್ ಅಮೌಂಟ್ ಈಸ್ ಡಿಡಕ್ಟೆಡ್ ಫ್ರಮ್ ದ ಅಕ್ರೂಡ್ ಇನ್ಕಮ್ ಆನ್ ದ ಅಸೆಟ್ ಸೈಡ್ ಆಸ್ ಪ್ರೊವಿಷನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್. ಅಲ್ಲಿ ಅಕ್ರೂಡ್ ಇನ್ಕಮ್ ಅಂತ ಬರೆಯುವುದು, ಮತ್ತೆ ಮೈನಸ್ ಮಾಡುದು ಅದರಿಂದಲೇ ಪ್ರೊವಿಷನ್ ಫಾರ್ ಅಕ್ರೂಡ್ ಇನ್ಕಮ್. ಆಗ ನಿಲ್ಲಾಯ್ತು. ಇದು ಇನ್ನೊಂದು ವಿಧಾನ ಅಂತ ಹೇಳ್ಬಹುದು. ಓಕೆ. ಸೊ ಇನ್ನು ಅಕೌಂಟ್ಸ್ ಆಫ್ ಸಾಲಿಸಿಟರ್ಸ್ ಅಂತ ಇರ್ತಾರೆ. ಇವರು ಈ ಸಾಲಿಸಿಟರ್ಸ್ ಅಂದ್ರೆ ಅವರು ಲಾಯರ್ಸ್ ಮತ್ತು ಕ್ಲೈಂಟ್ ನ ನಡುವೆ, ನಾವೀಗ ಏನಾದ್ರೂ ಕೇಸಿಗೆ ಲಾಯರ್ಸ್ ಹತ್ರ ಹೋಗೋ, ದೊಡ್ಡ ದೊಡ್ಡ ಲಾಯರ್ ಹೋಗುವಾಗ ಅವರ ನಡುವೆ ಒಬ್ಬ ಸಾಲಿಸಿಟರ್ ಅಂತ ಇರ್ತಾರೆ. ದೇ ಪ್ರಿಪೇರ್ ವೇರಿಯಸ್ ಡಾಕ್ಯುಮೆಂಟ್ಸ್ ವಿಚ್ ಆರ್ ನೆಸೆಸರಿ ಫಾರ್ ಫೈಟಿಂಗ್ ಇನ್ ದ ಕೇಸ್ ಆಫ್ ಕ್ಲೈಂಟ್. ಒಬ್ಬ ಕೋರ್ಟ್ ಅಲ್ಲಿ ಒಬ್ಬ ಕ್ಲೈಂಟ್ ನ ಏನಾದ್ರೂ ಒಂದು ಕೇಸ್ ಅನ್ನ ಫೈಟ್ ಮಾಡಬೇಕಾದ್ರೆ, ಆ ಫೈಟ್ ಮಾಡುವಾಗ ದೇ need some documents. For that the preparation of the document is done by the solicitors. They receive and pay on behalf of the client and on behalf of themselves and client. ಏನ್ ಮಾಡ್ತಾರೆ ಅವರು, ಕ್ಲೈಂಟ್ ನ ಪರವಾಗಿ ಮತ್ತು ಅವರದ್ದು ಅವರು ಪೇಮೆಂಟ್ ಮಾಡ್ತಾರೆ, ಕ್ಲೈಂಟ್ ನ ಪರವಾಗಿ ಅವರು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಸಪರೇಟ್ ಅಕೌಂಟ್ ಮಾಡ್ಬೇಕು ಅವರು ಸಾಲಿಸಿಟರ್ಸ್ ಆಗುವಾಗ. ಅವರ ಆಫೀಸಿಗೆ ಒಂದು, ಇನ್ನೊಂದು ಕ್ಲೈಂಟ್ಸ್ ಗೆ ಬೇಕಾಗಿ ಇನ್ನೊಂದು ಅಕೌಂಟ್ಸ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ದೇ ಹ್ಯಾವ್ ಟು ಕೀಪ್ 2 accounts. ಕ್ಲಿಯರ್ ಆಯ್ತಲ್ಲ? ಇಷ್ಟು ವಿಷಯಗಳನ್ನ ಇಲ್ಲಿ ಕಲಿಲಿಕ್ಕಿದೆ. ಇನ್ನು ನಾಳೆಯಿಂದ ಪ್ರಾಕ್ಟಿಕಲ್ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅದರ ಬಗ್ಗೆ ಕೆಲವು ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟು ಪ್ರಾಬ್ಲಮ್ ಅನ್ನ ನಾಳೆಯಿಂದ ಸಾಲ್ವ್ ಮಾಡ್ಲಿಕ್ಕೆ ಪ್ರಾರಂಭಿಸುವ. ಥ್ಯಾಂಕ್ ಯು.